ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ಲಾಗ್ಸರ್ ಮಾಡ್ತೇನೆ ರೀ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆಮ್ಯಾಗ ಈಗ ಮುತ್ತ ತಂದ್ಕೊಂಡೇನ್ರಿ. ನಾನು ಉಡಿ ತುಂಬೋದು ತರ ನೋಡ್ರಿ. ಅದಕ್ಕೆ ಇನ್ನು ಪೂಜೆ ಅದೇನು ಮಾಡಿಲ್ರಿ. ಅಂದ್ರೂ ಲೇಟ್ ಆಕೈತಿ ಹೋಗೋದು. ಅದು ಬಿಸಿಲು ಹೊಲ್ದಾಗೈತ್ರಿ, ಬಿಸಿಲು ಆಕೈತಿ ತಂದ ಹೋಗೋಣಂದಾರಿ. ಹಿಂಗಾಗಿ ರೆಡಿ ಆಗೇನ್ರಿ. ಈಗ 11:30 ಅದಾಗೈತ್ರಿ ಟೈಮ. ಮತ್ತು ಹೋಗಿ ಬಂದ್ಮ್ಯಾಗ ಸಿಗ್ತೀನಿ ರೀ. ನಾ ಇದನ್ನ ಕಂಟಿನ್ಯೂ ಮಾಡ್ತೀನಿ ರೀ. ಇವಾಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನಾ ಮುತ್ತೈತೆ ಅನ್ಕೊಂಡೇನೆ ಎಲ್ಲರೂ ಉಡಿ ತುಂಬ್ಕೊಳಕ್ಕೆ. ಅಲ್ಲಿ ಹೋಗೋದೇನೋ ಲೇಟ್ ಐತ್ರಿ. ಹೋಗಿ ರೆಡಿಯಾಗಿ ಹೋಗಿ ಕೇಳ್ಕೊಂಬಂಡ್ರಿ ಅವ್ರ ಮನೆಗೆ ಹೋಗಿ. ಇನ್ನೊಂದಿಬ್ಬರು ಬರೋರು ಅದಾರಂದ್ರೆ ಹಿಂಗಾಗಿ ಬರುತ್ತಾನ ಪೂಜೆ ಮಾಡಿದ್ರೆ ಆಯ್ತು ಗಪ್ಪ ತಂದ ನಾ ಪೂಜೆ ಮಾಡಕ್ಕೆ ನಿಂತೀನಿ ರೀ. ಇವತ್ತು ಯುಗಾದಿ ಸಂಬಂಧ ಎಲ್ಲರೂ ಎರ್ಕೋಬೇಕಾದ್ರೆ ಲೇಟ್ ಆದ್ರೆ ಮುಂಜಾನೆ. ಮೊದಲು ನಮ್ಮ ಟೇಲರ್ ಅವ್ರನ್ನ ನಮ್ಮ ತಂಗಿ ಇರೋದಳ್ರಿ. ಅದಾದ್ಮ್ಯಾಗ ನಮ್ಮ ಚಾರನ್ನ ಇರ್ತೀನಿ ರೀ. ಆಮ್ಯಾಗ ಚಾರುಗಳು ದೊಡ್ಡಪ್ಪ ಬಂದ್ರಿ, ಅವ್ರನ್ನೂ ಏರಿನಿ ರೀ. ಆಮ್ಯಾಗ ನಮ್ಮ ತಂಗಿನ ಇರೋದು ನಾ ಎರ್ಕೋಬೇಕಾದ್ರೆ ಲೇಟ್ ಆಯ್ತು ರೀ. ಹಂಗಾಗಿ ಜಳಕ ಮಾಡಿ ಬರ್ಬೇಕಾರೆ 10-10:30 ಆಗಿತ್ತು ರೀ ನನಗೆ. ಅಷ್ಟು ಅನ್ಗುಡ್ದು ಅವ್ರದ್ದು ಹೊಲ್ದಾಗ ಮಾಡೋರಿದ್ರಿ ಅವ್ರದ್ದು ಮುತ್ತ ತನಕ. ಹಿಂಗಾಗಿ ಹೊಲ್ದಾಗ ನಾನು ಬಿಸಿಲಾತಂದ್ರೆ ಗೋಳಾಕತ್ತಂದು 11 ಅನ್ಗುಡ್ದು ಅವರು ಕರೆದ್ರಿ. ಹಿಂಗಾಗಿ ಜಳಕ ಮಾಡಿ ಬಂದಕ್ಕೆ ನಮ್ಮ ರೆಡಿನ ಆಗಿಬಿಟ್ರಿ. ನಾ ರೆಡಿಯಾಗಿ ಆದ್ಮ್ಯಾಗನ ಹೋಗಿ ಬನ್ನಿ, ನಾ ಒಂದಿಬ್ಬರು ಬರೋರ್ದಾರಂದ್ರು ಬರುತ್ತಾನ ಪೂಜೆ ಮಾಡ್ಬೇಕಪ್ಪ ಅಂದ್ಕೊಂಡು ಪೂಜೆ ಮಾಡಕತ್ತೀನಿ ರೀ ನಾ ಇಲ್ಲಿ. ಆಮ್ಯಾಗ ಪೂಜೆ ಮಾಡಿ ಆದ್ಮ್ಯಾಗ ನೈವೇದ್ಯ ಏನೈತೆ ರೀ. ನಿನ್ನೆ ಅಮಾವಾಸ್ಯೆ ಸಂಬಂಧಾಗಿ ಬೇಳೆ ಹಾಕಿ ಕಡುಬು ಮಾಡೀನಿ ರೀ ನಾನು. ಕಡುಬು, ಚಪಾತಿ, 2 ಥರ ಪಲ್ಯ, ಆಮ್ಯಾಗ ಅನ್ನ ಸಾರು ಇದನ್ನೆಲ್ಲ ಮಾಡೀನಿ ರೀ ನಾನು ನಿನ್ನೆ. ಹಿಂಗಾಗಿ ನಿನ್ನೆದನ ಇವತ್ತು ರಿಪೀಟ್ ಮಾಡಿರಿ, ಯಾರು ತಿನ್ನಂಗಿಲ್ಲಪ್ಪ ಅಂದ್ಕೊಂಡು ಹುಗ್ಗಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡೀನಿ ರೀ. ಹಿಂಗಾಗಿ ನಮ್ಮ ತಂಗಿ ಜಳಕ ಆಗಿ ಬಂದ್ಬಿಟ್ಟಿಗೆ ಆಕೆ ಹೇಳೀನಿ ಹುಗ್ಗಿ ಹಾಕಿ ಕುದಿಡ್ಬೇಕಂತಂದು. ಹೆಂಗೆ ಕುದಿಡ್ಬೇಕತ್ತು ಹೇಳೀನಿ ರೀ. ಕುದಿಡ್ರಿ. ಆಮ್ಯಾಗ ಇದನ್ನು ಬೇವು ಬೆಲ್ಲ ತಿನ್ಬೇಕಲ್ಲ ರೀ ಜಳಕಾಯಿ ಬಂದ್ಬಿಟ್ಟಿಗೆ. ಹಿಂಗಾಗಿ ಹೆಂಗೆ ಮಾಡೋದತ್ತು ಆಕೆ ಹೇಳ್ಕೊಟ್ಟೀನಿ ರೀ ನಾನು. ಆಕೆನೇ ಮಾಡಿರಿ ನಮ್ಮ ತಂಗಿ. ಒಬ್ಬೊಬ್ರ ಮನ್ಯಾಗ ಒಂದೊಂದು ಥರ ಮಾಡ್ತಾರೆ ರೀ. ಅಂದ್ರೆ ನಮ್ಮಲ್ಲಿ ಹಿಂಗೆ ನಮ್ಮ ಅತ್ತೆಯವ್ರದ್ದು ಹೆಂಗೆ ಮಾಡ್ತಾರೋ ಹಂಗೆ ಅದಷ್ಟು ಗೊತ್ತು ರೀ ನನಗೆ. ನಮ್ಮ ತವ್ರ ಮನ್ಯಾಗ ಹೆಂಗೆ ಮಾಡ್ತಾರೆ ಅನ್ನೋದು ನನಗೆ ನೆನಪಿಲ್ಲ ರೀ ಅಷ್ಟು. ಮದುವೆಯಾಗಿ ಬಂದು ಭಾಳ ದಿವಸ ಆತು ನಾವೀಗ. ಹಿಂಗಾಗಿ ಇಲ್ಲಿ ನಮ್ಮ ಅತ್ತೆಯವ್ರು ಹೆಂಗೆ ಮಾಡ್ತಾರೋ ಹಂಗೆ ಮಾಡಕ್ಕೆ ಹೇಳೀನಿ ರೀ ನಾನು ನಮ್ಮ ತಂಗಿಗೆ. ಆಕೆನೇ ಮಾಡಿಡ್ರಿ. ಇವತ್ತಿನ ಅಡುಗೆ ಆಕೆದಾಗೈತೆ ರೀ ಹೆಚ್ಚಾಗಿ. ಹುಗ್ಗಿ ಒಂದು ಸ್ವಲ್ಪ ಗೊತ್ತಾಗಂಗಿಲ್ಲ ರೀ ಆಕೆಗೆ. ಹಿಂಗಾಗಿ ಹುಗ್ಗಿ ಅಕ್ಕಿ ಅಷ್ಟೇ ಕುದಿಸಿಡತ್ತೆ ಏನು ರೀ, ಕುದಿಸಿಟ್ಟಿದ್ರು. ಅದನ್ನು ನಾವು ಹೋಗಿ ಮುತ್ತೈದೆಯನ್ಗೆ ಹೋಗಿ ಬಂದ್ಮ್ಯಾಗ ಮಾಡ್ಬೇಕಂತಂದು ಬಿಟ್ಟಿನಿ ರೀ. ಟೈಮ್ ಇದ್ದಿದ್ದಿಲ್ಲ ನನಗೆ. ಹಿಂಗಾಗಿ ಹೊಲ್ದಾಗ ನಾನು ಅದು ಲೇಟ್ ಆಯ್ತು ರೀ ಹೋಗಿ ಬರ್ಬೇಕಾದ್ರೂ. ಅಲ್ಲಿ ಯಾಕೋ ಕ್ಯಾಮ್ರಾ ಅಷ್ಟೊಂದು ಕ್ಲಿಯರ್ ಬರಲಿಲ್ಲ ರೀ. ಹಿಂಗಾಗಿ ತೆಗೆದು ಮತ್ತು ಬೇರೆ ಕಡೆ ಇಟ್ಟಿನಿ ರೀ. ಅಲ್ಲಿ ಒಂದು ಸ್ವಲ್ಪ ಏನೋ ಚಲೋ ಬರಾಕೈತೆ ರೀ. ಹಿಂಗಾಗಿ ಟೈಮ್ 2 ಗಂಟೆ ಅದು ಆಯ್ತು ರೀ. ಅಲ್ಲಿ ಹೋಗಿ ಹೊಳ್ಳಿ ಮನೆಗೆ ಬರ್ಬೇಕಾರೆ ನಮ್ಮ ಮನೆಯವ್ರೂ ಊಟಕ್ಕೆ ಬಂದಿದ್ದಿಲ್ಲ ರೀ. ನಾಷ್ಟಾನೂ ಮಾಡಿದ್ದಿಲ್ಲ ರೀ ಅವ್ರು ಮುಂಜಾನೆ. ಹಂಗೆ ಹೋಗಿದ್ರು ಅಂಗಡಿಗೆ. ಆಮ್ಯಾಗ ಮಧ್ಯಾಹ್ನ ಒಮ್ಮೆ ಊಟಕ್ಕೆ ಫೋನ್ ಹಚ್ಚೀನಿ ರೀ ನಾ. ಈ ಥರದಿಂದ ಮುತ್ತೈದೆನ ಮುಗಿಸ್ಕೊಂಡು ಬರ್ಬೇಕಾರೆ 2 ಆಗಿತ್ತು ರೀ ಟೈಮ. ಬಂದು ನಮ್ಮ ತಂಗಿನ ಕೇಳೀನಿ ರೀ, ಇವ್ರು ಬಂದ್ರೆ ಊಟಕ್ಕಂತ. ಬಂದಿಲ್ಲ ಅಂದ್ರಿ. ಹಿಂಗಾಗಿ ಮತ್ತೆ ಫೋನ್ ಹಚ್ಚೀನಿ, ಅವರು ಬಂದು ಊಟ ಮಾಡಿ ಹೋದ್ರಿ. ಇಲ್ಲಿನ ಪೂಜೆ ಮಾಡತ್ತೇನೆ ರೀ ನಾನು. ನಿನ್ನೆ ಎಲ್ಲ ದೇವ್ರ ಅದು ತೊಳ್ದೀನಿ ರೀ ನಾ, ಎಲ್ಲ ತಿಕ್ಕಿದ್ನಿ. ಹಿಂಗಾಗಿ ಇವತ್ತೇನು ಭಾಳಷ್ಟು ಪೂಜೆ ಮಾಡೋಕೆ ಟೈಮ್ ತೊಗೊಲಿಲ್ಲ ರೀ. ನಿನ್ನೆ ಎಲ್ಲ ದೇವರ ಸ್ವಚ್ಛ ಮಾಡ್ಕೊಂಡಿದ್ದೆ ನಾನು. ಇವತ್ತೂ ತೆಗೆದ್ರಿ. ಆದ್ರೇನು ತಿಕ್ಕೋದು ಅದೇನು ಮಾಡಲಿಲ್ಲ ರೀ. ಅಷ್ಟು ಡೈಲಿ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿ ಬಿಟ್ರಿ. ಆಮ್ಯಾಗ ಚೆಂಡು ಹೂ ಸಿಕ್ಕವ್ರಿ ನನಗೆ ಪೂಜೆಗೆ. ಸೇವಂತಿ ಹೂನ್ಕಾಯಿ ಈಗ ಬೇಸಿಗಿಲ್ಲ ರೀ, ಹಿಂಗಾಗಿ ಸಿಗೋದು ಭಾಳ ಅಪರೂಪ ರೀ. ಹಿಂಗಾಗಿ ಚೆಂಡು ಹೂ ಸಿಕ್ಕಾವು, ಅವನ್ನ ತೊಗೊಂಬಂದು ಇರ್ಸೇನಿ ರೀ ನಾನು. ಒಂದು 20 ರೂಪಾಯಿದು ತಂದೇನಿ ರೀ ಅಷ್ಟೇ, ಒಂದಿಷ್ಟು ಬಂದಿದ್ದು ರೀ. ಆಮ್ಯಾಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡಿರಿ, ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಆಮ್ಯಾಗ ಈ ಸಾರಿನ ರೀ ಈಗ ಒಂದು 2 ವರ್ಷದ ಹಿಂದೆ ತೊಗೊಂಡಿನಿ ರೀ. ಇದು ಏಪ್ರಿಲ್ಗೆ ಜಾತ್ರೆ ಐತ್ರಿ ನಮ್ಮಲ್ಲಿ ಊರಾಗ. ಈ ಜಾತ್ರೆಗೆ ಅತ್ತ ತೊಗೊಂಡಿದ್ನ ಏನು ಅಷ್ಟೊಂದು ನನಗೆ ನೆನಪಿಲ್ಲ ರೀ. ಆದ್ರೆ ನಾವು ಉಟ್ಕೊಂಡಿದ್ದು ಮಾತ್ರ ಫಸ್ಟ್ ಜಾತ್ರೆಗೆ ಉಟ್ಕೊಂಡಿದ್ದೀನಿ ರೀ. ಅದನ್ನ ತೊಗೋದು ಎದಕ್ಕೆ ತೊಗೊಂಡಿದ್ನಿ ಅಷ್ಟು ನನಗೆ ನೆನಪಿಲ್ಲ ರೀ. ಇಲ್ಲ ಮನೆ ಬಾಜು ಒಬ್ರು ಅಕ್ಕ ಅದಾರ ರೀ, ಅವರು ನಾನು ಕೂಡಿ ಜೋಡಿ ತೊಗೊಂಡಿದ್ದು ಇದನ್ನು ಸೀರೆ. ನಮ್ಮ ಕಾಕುಗೆ ಒಂದು ರೀ 3 ಸೀರೆ, ಅವೇನೋ 5 ಪೀಸ್ ಇದ್ದು ರೀ. ಅದ್ರೊಳಗೆ 3 ಪೀಸ್ ನಾವು ತೊಗೊಂಡಿದ್ದು ರೀ. ನಮ್ಮ ಮನೆ ಬಾಜು ಅಕ್ಕ ಒಬ್ರು ರೀ, ನನಗೊಂದು ರೀ, ನಮ್ಮ ಕಾಕುಗೊಂದು. ನಮ್ಮ ಕಾಕು ಅಂದ್ರೆ ನಮ್ಮ ಮನೆಯವ್ರ ಅಕ್ಕಾಗೊಂದು ರೀ. ಇಷ್ಟು 3 ಜನಕ್ಕೆ ಒಂದೊಂದು ತೊಗೊಂಡಿದ್ದೀನಿ ರೀ. ಇಲ್ಲಿ ಕುಂಕುಮ ಹಚ್ಕೋತೀನಿ ನೋಡಿರಿ. ಅದು ಅಲ್ಲಿ ಮುತ್ತೈದೆಯನ್ಗೆ ಹೋದಲ್ಲಿ ಸಿಕ್ಕಂಗೆ ಹಚ್ಚಿಬಿಡ್ತಾರೆ ಅವರು. ಹಿಂಗಾಗಿ ನಾವು ಹಚ್ಕೊಂಡ್ಬಿಟ್ಟು ಅದ್ರ ಮ್ಯಾಗ ಹಚ್ಚಿಬಿಡ್ತಾರೆ ಹಿಂಗಾಗಿ ಚಲೋ ಅನಿಸ್ತೈತೆ ಅಂದು ನಾನು ಹಚ್ಕೊಂಡ್ರಿ ಇಲ್ಲಿ. ಆಮ್ಯಾಗ ಈ ಥರ ಬ್ಲೌಸ ಈ ಥರದ್ದು ಅಲ್ರಿ, ಇದು ಬೇರೆ ಸಾರಿದೈತೆ ರೀ. ಆದರೂ ಕರೆಕ್ಟ್ ಮ್ಯಾಚ್ ಐತೆ ರೀ. ಈ ಥರ ಬ್ಲೌಸ್ ಒಳಗೆ ಹಿಂಗೆ ಒಳಗೆ ಗೋಲ್ಡ್ ಎಳೆ ಬಂದಾವ್ರಿ. ಈ ಕುಚ್ಚು ನಾನು ಕಟ್ಟೆ ನೋಡ್ರಿ, ಅದನ್ನ ಸಾರಿ ಕುಚ್ಚ. ಆಮೇಲೆ ಅವನ್ನ ಒಂದು ಗೋಲ್ಡ್ ರಿಂಗಿಗೆ ಸಪ್ರೇಟ್ನ ಡಬಲ್ ಕ್ರೋಶ ಹಾಕಿ ಡಿಸೈನ್ ಮಾಡ್ಕೊಂಡಿದ್ದೀನಿ ರೀ. ಅದನ್ನು ಒಂದೊಂದು ಗೋಲ್ಡ್ ಬೀಡ್ಸ್ ಹಾಕಿ.
ಆಮ್ಯಾಗ ಅದಕ್ಕೆ ಸೀರೆಗೆ ಜಾಯಿಂಟ್ ಮಾಡಿ ಮಾಡ್ಕೊಂಡೇನ್ರಿ ಹಂಗೆ ಬ್ಲೌಸ್ ಅನ್ಕ ಹಿಂಗೆ ಸಾಧಾರಣ ನೋಡ್ರಿ ನಾವು ಯಾವತ್ತು ಹೆಚ್ಚಾಗಿ ಹಂಗೆ ಡಿಸೈನ್ ಮಾಡ್ಸೋಂಗಿಲ್ಲ ರೀ ಆ ಬ್ಲೌಸಿಗೆ ಆದರೂ ರೌಂಡ್ ಕೊಳ್ಳೆ ಇಡಿಸ್ಕೊಂಡನು ಒಂದು ಕಸಿ ಹಾಕ್ಸ್ಕೊಂಬಿಟ್ರೆ ಮುಗಿತ್ರಿ ಅಷ್ಟು ಸಿನ್ಸಿಯರ್ ಕಾಣ್ತೈತ್ರಿ ಅದು ಅಷ್ಟೇ ಚಂದ ಅನಿಸಿ ಯಾವುದು ಅಷ್ಟು ಇದು ಮಾಡ್ಕೊಳಂಗಿಲ್ಲ ರೀ ಪೂಜೆ ಹಿಂಗಾಗಿತ್ತು ನೋಡ್ರಿ ನಂದು ಇವತ್ತಿಂದ ಏನೋ ನೈವೇದ್ಯ ಮಾಡಿಲ್ಲ ರೀ ಇಲ್ಲ ನಮ್ಮ ಮುತ್ತೈದೆತನಕ ಹೋಗಿ ಬಂದು ನೈವೇದ್ಯ ಮಾಡಾಕಿದ್ದೇನೆ ರೀ ಹೀಗಾಗಿ ಪೂಜೆ ಮಾಡಿದ ಬಿಟ್ಟಿಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ರಿದನ ಹಿಂಗಾಗಿತ್ತು ನೋಡ್ರಿ ಇದು ಅದಕ್ಕೆ ಏನಂತಾರ ಅಷ್ಟೊಂದು ಗೊತ್ತಿಲ್ಲ ರೀ ನನಗೆ ಇದು ಮಾಡಿ ನಿಂತ್ರಿ ಅದು ಬರೀ ಅದ್ರೊಳಗೆ ತಂದು ಅದನ್ನು ರೆಡಿಮೇಡ್ ಪೂಜೆ ಮಾಡಕತ್ತಂದನ ತಂದಿಟ್ಟಾರೆ ಅದನ್ನು ಹಿಂಗೆ ಇವತ್ತು ಯುಗಾದಿ ಸ್ಪೆಷಲ್ ನೋಡ್ರಿ ಹುಗ್ಗಿ ನೋಡ್ರಿ ಗೋಧಿ ಹುಗ್ಗಿ ಮಾಡೀನಿ ರೀ ಆಮ್ಯಾಗ ಇದು ಶಾಂಡ್ಗಿ ಹುಗ್ಗಿ ತುಪ್ಪ ಹಿಂಗೆ ತಿಂದು ಮ್ಯಾಗ ಅನ್ನ ಸಾರು ಉಣ್ವಾರಕತ್ತಂದು ಮಾಡಿದ್ದೀನಿ ರೀ ಆದರೂ ಚಪಾತಿ ಅದು ಮಾಡಿದ್ರು ಮತ್ತು ಏನು ಚಪಾತಿ ಅದು ಕಾಮನ್ ಡೈಲಿ ಇರತ್ತದ ಬಿಡಂದು ಅದನ್ನೇ ನಮಗೆ ತೋರಿಸಿಲ್ಲ ರೀ ಇಲ್ಲಿ ಅದು ಬೇವು ಬೆಲ್ಲ ಹಂಗಾಗಿತ್ತು ನೋಡ್ರಿ ನಾವು ಮಾಡಿದ್ದು ಅದನ್ನು ನಾವು ಹೆಂಗೆ ಮಾಡಿರ್ತೀವಿ ಅಂದ್ರೆ ರೀ ಬೆಲ್ಲ ಬೇಳೆ ಆಮ್ಯಾಗ ರೀ ಅಜ್ವಾನ ಹುಂಚಿ ಹುಳಿ ಬೇವಿನ ತಪ್ಲದ ಹೂವು ಇಷ್ಟು ಹಾಕಿರ್ತೀವಿ ರೀ ಇಲ್ಲಿ ಮುತ್ತೈದೆತನಕ ಹೋದಲ್ಲಿ ನೋಡ್ರಿ ಇದೆಲ್ಲ ಅದನ್ನೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೇನ್ರಿ ಅಲ್ಲಿ ಉಡಿ ತುಂಬಿ ಮುಗಿಸಾದ್ಮ್ಯಾಗ ಗಾಡಿ ಬರೋದೈತೆ ರೀ ಗಾಡಿ ಬರೋತನ ಬಂದು ಗಿಡದಂತ ನೆಳೆ ನಿಂತಿದ್ದು ಅವ ತಗೊಂಡ್ರಿ ಇದು ನಮ್ಮ ಚಾರು ಯುಗಾದಿಗೆ ಇದು ನೋಡ್ರಿ ಇದು ಗಿಫ್ಟ್ ಯುಗಾದಿಗೆ ಅವ್ರು ದೊಡ್ಡಪ್ಪ ತಂದಾರೆ ನೀನು ಅವರು ಅಂಗಡಿ ಸಂತೆ ಹೋಗಿದ್ರಿ ಅವಾಗ ತೊಗೊಂಬಂದಾರೆ ಇದನ್ನು ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್.